ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾಶು ಆಟ್ ಕ್ರಿಯೇಷನ್. ಮುಂದೆ ಬರುವಂಥ ಮೌನಿ ಅಮಾವಾಸ್ಯೆಯು ತುಂಬ ಸ್ಪೆಷಲ್ ಆಗಿದೆ. ಸೊ ಅದು ಯಾವತ್ತಿದೆ ಅಂತ ಹೇಳಿದರೆ ಇದೇ ಜನವರಿ 29ನೇ ತಾರೀಕಿಗಿದೆ. ಅಂದರೆ ಬುಧವಾರ ದಿವಸ ತುಂಬಿದ ಒಂದು ಅಮಾವಾಸ್ಯೆ ಇರುವಂಥದ್ದು. ಮಂಗಳವಾರ ಸಂಜೆನೇ 7:37ಕ್ಕೆ ಅಲ್ಲಿಂದ ಆರಂಭ ಆಗುತ್ತೆ. ಬಟ್ ಬುಧವಾರ ದಿವಸ ಸಂಜೆ 6 ಗಂಟೆಯವರೆಗೂ ಈ ಅಮಾವಾಸ್ಯೆ ಸಂಪೂರ್ಣವಾಗಿ ಇರುತ್ತೆ. ಈ ಒಂದು ಸಮಯದಲ್ಲಿ ನೀವು ಏನನ್ನ ಮಾಡಿದರೆ ನಿಮಗೆ ಪುಣ್ಯದ ಫಲ ದೊರೆಯುತ್ತೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮೌನಿ ಅಮಾವಾಸ್ಯೆಯನ್ನು ಮಾಗಿ ಅಮಾವಾಸ್ಯೆ, ದರ್ಸಿ ಅಮಾವಾಸ್ಯೆ ಅಂತಲೂ ಕರೀತಾರೆ. ಇದರ ಒಂದು ಸ್ಪೆಷಾಲಿಟಿ ಏನು ಅಂತಂದರೆ, ಅದರಲ್ಲೂ ಈ ವರ್ಷದ ಒಂದು ತುಂಬ ವಿಶೇಷವಾಗಿದೆ ಈ ಮೌನಿ ಅಮಾವಾಸ್ಯೆ. ಯಾಕೆ ಅಂತ ಹೇಳಿದ್ರೆ, ಮಹಾಕುಂಭದ 2ನೇ ಹಂತದ ಸ್ನಾನವೂ ಸಹ ಇದೇ ದಿನ ನಡೀತಾ ಇದೆ. ಅಂದರೆ 2025ನೇ ಮೌನಿ ಅಮಾವಾಸ್ಯೆ 29ನೇ ತಾರೀಕಿನಂದು ಇರ್ತಾ ಇದೆಯಲ್ವಾ. ಸೊ ಅದೇ ದಿನ ಮಹಾಕುಂಭ ಸಮ್ಮೇಳನ ಈಗಾಗಲೇ ನಡೀತಾ ಇದೆ. ಸುಮಾರು ಕೋಟಿ ಜನಗಳು ಬಂದು ಆಗಮಿಸ್ತಾ ಇದ್ದಾರೆ. ಬಟ್ ನಮಗೆ ಎಲ್ರಿಗೂ ಅಲ್ಲಿ ಹೋಗಿ ನಾವು ಒಂದು ಗಂಗಾ ಸ್ನಾನವನ್ನು ಮಾಡಿ ಒಂದು ಪುಣ್ಯದ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗಿಲ್ಲ. ಬಟ್ ಹಾಗಂತ ನಾವು ಬೇಜಾರು ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ಒಂದು ಬೆಸ್ಟ್ ಉಪಾಯ ಅಂತಂದರೆ, ಈ ಮೌನಿ ಅಮಾವಾಸ್ಯೆಯ ದಿನ ನಾವು ಈ ರೀತಿಯಾದಂಥ ಸ್ನಾನವನ್ನು ಮಾಡಿದರೆ, ಮೌನಿ ಅಮಾವಾಸ್ಯೆಯ ದಿನ ಗಂಗಾ ಸ್ನಾನಕ್ಕೆ ತುಂಬವಾದಂಥ ಮಹತ್ವವನ್ನು ಕೊಡಲಾಗಿದೆ. ಈ ಸ್ನಾನವನ್ನು ಯಾವ ರೀತಿ, ನಾವಿವಾಗ ಕುಂಭ ಸಮ್ಮೇಳನಕ್ಕೆ ಹೋಗೋಕ್ಕಾಗಿಲ್ಲ. ಸೊ ಅಲ್ಲಿ ಹೋಗಿಬಿಟ್ಟು ಗಂಗಾ ಸ್ನಾನವನ್ನು ಮಾಡಿದರೆ, ಗಂಗಾ ಸ್ನಾನ ತುಂಗಪಾನ್ ಅಂತ ಹೇಳ್ತಾರೆ. ಒಮ್ಮೆ ಜೀವಿತಾವಧಿಯಲ್ಲಾದರೂ ಗಂಗಾ ಸ್ನಾನವನ್ನು ಮಾಡಿದರೆ ನಮ್ಮ ಪಾಪಕರ್ಮಗಳೆಲ್ಲವೂ ಕೂಡ ಹೋಗುತ್ತೆ ಅನ್ನುವಂಥದ್ದು ವಾಡಿಕೆ ಕೂಡ ಇದೆ. ಹಾಗಾಗಿನೇ ಈ 144 ವರ್ಷಗಳ ಹಿಂದೆ ನಡೆದಂಥ ಈ ಮಹಾ ಕುಂಭ ಸಮ್ಮೇಳನ ಇವಾಗ ನಡೀತಾ ಇದೆ. ಇದನ್ನು ನಾವು ನೋಡಿದಂಥವ್ರು ತುಂಬ ಅಂದರೆ ಪುಣ್ಯವಂತರು ಅಂತ ಹೇಳ್ಬೋದು. ಬಟ್ ಅಲ್ಲಿಗೆ ನಾವು ಹೋಗಿ ಅದನ್ನು ಕಣ್ತುಂಬಿಕೊಳ್ಳಿಕ್ಕೆ ಆಗಿಲ್ಲ. ಎಲ್ರಿಗೂ ಕೂಡ ಸಾಧ್ಯತೆ ಆಗಲ್ಲ ಅಲ್ವಾ. ಆದರೆ ಇವಾಗ ಈ ಮೌನಿ ಅಮಾವಾಸ್ಯೆಯ ದಿನ ಈ ಗಂಗಾ ಸ್ನಾನವನ್ನು ಯಾವ ರೀತಿ ಮಾಡ್ಬೋದು, ಆ ರೀತಿ ಮಾಡೋದ್ರಿಂದ ನಮ್ಮ ಪಾಪಕರ್ಮಗಳು ಕೂಡ ಕಳ್ಕೋಬೋದು. ಅದು ವಿಶೇಷವಾಗಿ 2025ನೇ ಇಸ್ವಿಯಲ್ಲಿ ನಮಗೆ ಸಿಕ್ಕಿರುವಂಥ ಒಂದು ಅದ್ಭುತವಾದಂಥ ಅವಕಾಶ ಅಂತ ಹೇಳ್ಬೋದು. ಅಮಾವಾಸ್ಯೆ ದಿನ ಬೆಳಗ್ಗೆನೇ ಎದ್ಬಿಟ್ಟು ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಯಾವುದೇ ಒಂದು ನೀರಿನ ಹರಿವಿರುವಂಥದ್ದು, ಅಥವಾ ನದಿ ಇರ್ಬೋದು, ಅಥವಾ ಹಳ್ಳ ಇರ್ಬೋದು, ಕೆರೆ ಇರ್ಬೋದು, ಬಾವಿ ಇರ್ಬೋದು, ಯಾವುದೇ ಪ್ರದೇಶಕ್ಕೆ ಹೋಗಿಬಿಟ್ಟು ನೀವು ಸ್ನಾನ ಮಾಡಿ ಬಂದರೆ ತುಂಬ ಒಳ್ಳೆಯದು. ಇನ್ ಕೇಸ್ ನನಗೆ ಅಲ್ಲಿಗೂ ಹೋಗೋಕ್ಕಾಗ್ತಾ ಇಲ್ಲ, ನನ್ನ ಮನೆಯಲ್ಲೇ ಮಾಡ್ತೀನಿ ಅಂತ ಹೇಳಿದರೆ ಗಂಗಾ ಜಲವನ್ನು ಹಾಕಿ ಸ್ನಾನ ಮಾಡ್ಬೋದು. ಅಂದರೆ ನೀವು ಯಾವುದಾದ್ರೂ ಪ್ರದೇಶಕ್ಕೆ ಹೋಗಿರ್ತೀರಲ್ವ, ಅಥವಾ ಈಗಾಗಲೇ ಹೋಗಿ ಬಂದಂಥವರು ಯಾರಾದರೂ ಇದ್ದರೆ ಅಲ್ಲಿಂದ ಗಂಗಾ ಜಲವನ್ನು ತೊಗೊಂಡು ಬಂದಿದ್ದರೆ ಅದನ್ನು ಇಸ್ಕೊಂಡ್ಬಿಟ್ಟು ಸ್ವಲ್ಪ ನೀರಲ್ಲಿ ಬೆರೆಸಿ ಮನೆ ಮಂದಿ ಎಲ್ಲ ಸ್ನಾನ ಮಾಡಿದರೆ ಖಂಡಿತ ಪುಣ್ಯದ ಫಲ ಸಿಗತ್ತೆ. ಅದು ನನಗೆ ಸಾಧ್ಯ ಆಗ್ತಾ ಇಲ್ಲ ಅಂತಂದರೆ, ಯಾವುದಾದ್ರೂ ದೇವಸ್ಥಾನಕ್ಕೆ ನೀವು ಹೋಗೇ ಇರ್ತೀರ, ಅಲ್ಲಿಂದ ನೀವು ತೀರ್ಥದ ಬಾಟಲಿಯನ್ನು ತಂದಿರ್ತೀರ. ಯಾವುದೇ ಪ್ರದೇಶಕ್ಕೆ ಹೋಗ್ಲಿಕ್ಕೆ, ಫಾರ್ ಎಕ್ಸಾಂಪಲ್ ಆಗಿ ಧರ್ಮಸ್ಥಳ ಇರ್ಬೋದು, ಸುಬ್ರಹ್ಮಣ್ಯ ಇರ್ಬೋದು, ನಾವು ಅಲ್ಲಿ ಹೋದ್ವಿ ಅಂತ ಹೇಳಿದರೆ ಅಲ್ಲಿ ನಮಗೆ ಪ್ರಸಾದದ ಜೊತೆಗೆ ತೀರ್ಥದ ಒಂದು ಬಾಟ್ಲಿಯನ್ನು ಕೂಡ ಕೊಟ್ಟಿರ್ತಾರೆ. ಸೊ ಆ ತೀರ್ಥ ಸ್ನಾನವನ್ನು ಕೂಡ ನಾವು ಈ ಸಮಯದಲ್ಲಿ ಮಾಡ್ಬೋದು. ತೀರ್ಥ ಸ್ನಾನವನ್ನು ಮಾಡಿದರೆ ಈ ಗಂಗಾ ಸ್ನಾನಕ್ಕೆ ಸಮಾನವಾದಂಥ ಒಂದು ಪ್ರತಿಫಲವನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವತ್ತಿನ ದಿನ, ಅಮಾವಾಸ್ಯೆ ದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಈ ತೀರ್ಥವನ್ನು ನಿಮ್ಮ ನೆತ್ತಿಯ ಮೇಲೆ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಸ್ನಾನವನ್ನು ಮಾಡುವಂಥದ್ದು. ಇನ್ನು ನಿಮಗೆ ಒಳ್ಳೆ ಒಂದು ಪ್ರತಿಫಲ ಸಿಗಬೇಕು ಅಂತ ಹೇಳಿದ್ರೆ, ನೀವು ಹಿಂದಿನ ದಿನ, ಅಂದರೆ ಅಮಾವಾಸ್ಯೆಯ ಹಿಂದಿನ ದಿನ ಏನು ಮಾಡಬೇಕಾಗತ್ತೆ, ಒಂದು ಕೊಡಪಾನ ಅಥವಾ ಬಕೆಟಲ್ಲಿ ನೀರನ್ನು ಹೊರಗಡೆ ಇಡಬೇಕು. ಅಂದರೆ ನಾವು ಹೌಸಲ್ಲಿ ಅಥವಾ ಮನೆ ಒಳಗಡೆ ಇರುತ್ತಲ್ವಾ, ಅದರ ಬದಲಾಗಿ ಹೊರಗಡೆ, ಅಂದರೆ ಸೂರ್ಯನ ಕಿರಣಗಳು ಬೀಳುವಂಥ ರೀತಿಯಲ್ಲಿ ಇಡಬೇಕಾಗತ್ತೆ. ಆ ನೀರನ್ನೇ ನೀವು ಯೂಸ್ ಮಾಡಬೇಕು. ತಣ್ಣೀರಲ್ಲಿ ಸ್ನಾನ ಮಾಡಿದರೆ ಇನ್ನೂ ಒಳ್ಳೆಯದು. ಇನ್ ಕೇಸ್ ನೀವು ಬಿಸಿನೀರಲ್ಲಿ ಸ್ನಾನ ಮಾಡ್ತೀನಿ ಅಂತಂದರೆ ಅದೇ ನೀರನ್ನು ಕಾಸ್ಕೊಂಡ್ಬಿಟ್ಟು ಸ್ನಾನ ಮಾಡಬೇಕು. ತಣ್ಣೀರಲ್ಲಿ ಸ್ನಾನ ಮಾಡುವಂಥದ್ದು ತುಂಬ ಶ್ರೇಷ್ಠವಾಗಿರುತ್ತೆ. ಯಾವ ದಿನ? ಮೌನಿ ಅಮಾವಾಸ್ಯೆಯ ದಿನ ಆಗಿರುತ್ತೆ. ಇನ್ನು ಆ ದಿನ ಮೌನವಾಗಿರಬೇಕು, ಮೌನಾಚರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಎಲ್ರಿಗೂ ಕೂಡ ಮೌನಾಚರಣೆಯನ್ನು ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಎಲ್ಲರೂ ಕೂಡ ಒಂದಲ್ಲ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಯಾರೋ ಆಫೀಸಿಗೆ ಹೋಗೋದಿರುತ್ತೆ, ಇನ್ನೊಬ್ಬರು ಯಾರೋ ಜಾಬ್ ಮಾಡೋದಿರುತ್ತೆ, ಇನ್ನು ಕೆಲವೊಬ್ಬರು ಯಾವುದಾದ್ರೂ ವ್ಯವಹಾರವನ್ನು ಮಾಡುವಂಥದ್ದಿರುತ್ತೆ, ಇನ್ನು ಮನೆಯಲ್ಲಿ ಸಣ್ಣ ಪುಟ್ಟ ಎಲ್ಲ ವಿಚಾರಕ್ಕೂ ಕೂಡ ಮಾತಾಡಲೇಬೇಕಾಗತ್ತೆ. ಸೊ ಎಲ್ಲರೂ ಕೂಡ ಈ ಆಚರಣೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ಪೂಜೆಯ ಸಮಯದಲ್ಲಿ
ನೀವು ಪೂಜೆ ಮಾಡ್ತಿರ್ತೀರಲ್ವ, ಅಂಥ ಸಮಯದಲ್ಲಿ ಯಾರ ಜೊತೆನೂ ಮಾತಾಡಬಾರ್ದು. ಓನ್ಲಿ ನಿಮ್ಮ ಮನಸ್ಸಲ್ಲಿ ದೇವರ ಸ್ಮರಣೆಯನ್ನು ಮಾಡ್ತಾ ಪೂಜೆಯನ್ನು ಮಾಡಿ. ಪೂಜೆ ಸಂಪೂರ್ಣವಾಗಿ ಮುಗಿಯುವವರೆಗೂ ಆದರೂ ನೀವು ಮೌನವನ್ನು ಆಚರಣೆ ಮಾಡಿದರೆ ಸಾಕಾಗತ್ತೆ. ಅದರ ಒಂದು ಪ್ರತಿಫಲ ನಿಮಗೆ ಸಿಗುತ್ತಾ ಹೋಗುತ್ತೆ. ಸೊ ಇವತ್ತಿನ ದಿನ ಮೌನಿ ಅಮಾವಾಸ್ಯೆಯ ದಿನ ಈ ಥರ ಸ್ನಾನ ಮಾಡಿ ಪೂಜೆಯನ್ನು ಮಾಡಿ ಖಂಡಿತ ನಿಮ್ಮ ಪಾಪಕರ್ಮಗಳೆಲ್ಲವೂ ಕೂಡ ಹೋಗುತ್ತೆ. ಹಾಗೆಯೇ ನಿಮಗೆ ಈ ಮಹಾಕುಂಭ ಸಮ್ಮೇಳನಕ್ಕೆ ಹೋಗಿ ಸ್ನಾನ ಮಾಡಿದಷ್ಟೇ ಪುಣ್ಯದ ಫಲ ಕೂಡ ಸಿಗತ್ತೆ. ಧನ್ಯವಾದಗಳು.